ಯೂನಿವರ್ಸಿಟಿಯ ಅಧ್ಯಕ್ಷರು ರವಿಕುಮಾರ್ ಸಾಹೇಬರು ಹಾಗೂ ರಾಜಣ್ಣ ಅವರು ನಮಗೆ ಸನ್ಮಾನಿಸಿದರು. ಅವ್ರಿಗೂ ತುಂಬಾ ಧನ್ಯವಾದ ಹೇಳುತ್ತಾ, ಮತ್ತು ಈ ಆಗಾಯ ಬಂದ ತಕ್ಷಣ ನಮಗ ಸ್ವಾಗತವನ್ನು ಕುರಿತು ಮತ್ತು ನಮ್ಮ ಪರವಾಗಿ ಮಾತನಾಡಿದಂತ ಸರಸ್ವತಿ ಅಮ್ಮ ಅವರು ನಮಸ್ಕರಿಸುತ್ತಾ, ಮತ್ತು ಈ ವೇದಿಕೆ ಮೇಲೆ ಇರುವ ನಮ್ಮ ಹಿರಿಯ ಸರ್ ಆಗಿದ್ದ 96ನೇ 97ನೇ ವರ್ಷ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬದುಕುವುದರಲ್ಲಿ ಅವರು ಭಾಗವಹಿಸಿದ್ದಾರೆ. ಇವ್ರದ್ದು ಆಶೀರ್ವಾದ ಒಂದು ಕೆಪಾಸಿಟಿ 7 ಜಗತ್ತು ನಿರ್ಮಾಣ ಮಾಡುವಂತ ಕೆಪಾಸಿಟಿ ಇದ್ದವರು 96 97ನೇ ವಯಸ್ಸದವರು ಈ ಇದರಲ್ಲಿ ಆಶೀರ್ವಾದ ಮಾಡಿದ ನಂತರ ನಾನು ತುಂಬಾ ನಸೀಬಾಗಿ ನನಗೆ ಇಂಥ ಆಶೀರ್ವಾದ ಆಗಿದ್ದ ಬಹಳ ಖುಷಿಯಿಂದ ನಾನು ಈ ಪದವಿಯನ್ನು ಸ್ವೀಕಾರ ಮಾಡಿದ್ದು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಜಮಖಂಡಿ ಕ್ಷೇತ್ರದ ಎಲ್ಲ ಗುರು ಹಿರಿಯರು ಮತ್ತು ಆಲ್ ಟೀಚರ್ಸ್ ಜಮಖಂಡಿದ್ದು ಎಲ್ಲ ನನ್ನ ಕಲಿಸಿದವರು ಟೀಚರ್ಸ್ ಬಂದಾರ, ಮಲ್ಲು ಭಟ್ ಸಾಹೇಬರು ಅದಾರ, ಮತ್ತು ನನ್ನ ಫ್ಯಾಮಿಲಿ ಬಂದಿದ್ದೆ, ಮತ್ತೆ ಮುಲ್ಲಾ ಸಾಹೇಬರು ಗದಗದವರು, ಮತ್ತು ನನ್ನ ಪರವಾಗಿ ತಮ್ಗೆಲ್ಲರಿಗೂ ಹೇಳ್ಬೇಕಂದ್ರ ನಾನು ಸುಮಾರು 16 ವರ್ಷದಿಂದ ರೈತರ ಫ್ಯಾಮಿಲಿದಿಂದ ಬಂದವ. ನಾನು ಆಗ ಮಲ್ಲು ಅವ್ರು ಹೇಳಿದ್ರು, ರೈತರ ಫ್ಯಾಮಿಲಿಯಿಂದ ಬಂದು ನಾವು ಒಂದು ಉದ್ಯೋಗಗಾರ ಉದ್ಯೋಗ ಮಾಡ್ಕೊಂಡು ಬಂದು ಸಮಾಜ ಸೇವೆ ಮಾಡ್ಕೊಂಡು ನಾನು 16 ವರ್ಷದಲ್ಲಿ ಮೇಡಮ್ ನಾನು ಉದ್ಯೋಗ ಬಂದೀನಿ. ಮತ್ತು ಸಮಾಜ ಸೇವೆ ಮಾಡೋದು ಬಹಳ ಕಡಿಮೆ ವಯಸ್ಸಿನಲ್ಲಿ ಜನ ನನ್ನ ನಗರ ಕಾರ್ಪೊರೇಟ್ ಅನ್ನು ಮಾಡಿದ್ರು. ನಗರ ಕಾರ್ಪೊರೇಟರ್ ಆದ್ನಿ, ಇಸ್ಟೇಟ್ ಮಾನ್ಯ ಸಂಚಾಲಕ ಆದ್ನಿ. ಆಮೇಲೆ ಇದನ್ನ ಕೆಲಸ ಸುಮಾರು 22 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೆ. ಆದ್ರ ತಾವು ತಮ್ಮ ಮದರ್ ತೆರೇಸಾ ಯೂನಿವರ್ಸಿಟಿಯಿಂದ ಗುರುತಿಸಿದ ಸಮಾಜ ಸೇವೆಗೆ ನನಗೇನ್ ತಾವು ಆಶೀರ್ವಾದವನ್ನು ಮಾಡಿರಿ. ಇವತ್ತೇನ ತಾವು ನನಗೆ ಡಾಕ್ಟರೇಟ್ ಪದವಿಯನ್ನು ನೀಡಿರಿ. ಈ ಯೂನಿವರ್ಸಿಟಿಗೆ ನಾ ಆಭಾರಿ ಆಗಿದ್ದೇನೆ ತಮ್ಗೆಲ್ಲರಿಗೂ. ಮತ್ತು ತಾವು ಈ ಜವಾಬ್ದಾರಿ ನೀಡೋಕ್ಕಿಂತ ಮೊದಲ ತಾವು ನನಗ ಸಮಾಜ ಸೇವೆ ಮಾಡ್ಕೊಂಡು